ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅನೇಕ ಪ್ರಕರಣಗಳನ್ನು ನೋಡ್ತಾ ಇದ್ದೇವೆ, ಹೃದಯಾಘಾತ ಪ್ರಕರಣಗಳನ್ನು ನೋಡ್ತಾ ಇದ್ದೇವೆ. ಚಿಕ್ಕ ವಯಸ್ಸಿನಲ್ಲಿ ಯಾವ ಕಾರಣಕ್ಕೂ ಕೂಡ ಇಂಥ ವಯಸ್ಸಿನಲ್ಲಿ ಹೃದಯಾಘಾತ ಆಗುತ್ತೆ ಅನ್ನೋದನ್ನು ಕನಸಿನಲ್ಲೂ ಯೋಚನೆ ಮಾಡೋಕ್ಕಾಗೋದಿಲ್ಲ, ಅಂದಾಜು ಮಾಡೋಕ್ಕಾಗೋದಿಲ್ಲ. ಅಂಥ ವಯಸ್ಸಿನಲ್ಲಿ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪುತ್ತಿರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ಬೆಳಗ್ಗೆ 3 ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 40 ದಿನಗಳಲ್ಲಿ 21 ಮಂದಿಗೆ ಹೃದಯಾಘಾತ ಸಂಭವಿಸಿದೆ. 40 ದಿನಗಳ ಅಂತರ ತೆಗೆದುಕೊಂಡ್ರೆ 21 ಜನಕ್ಕೆ ಹೃದಯಾಘಾತ ಆಗಿದೆ. ಇವತ್ತು ಉಳುಮೆ ಮಾಡುವಂಥ ಯೋಧನಿಗೆ ಹೃದಯಾಘಾತ ಆಗಿದೆ. ಚನ್ನರಾಯಪಟ್ಟಣ ತಾಲೂಕಿನ ಕೆಂಬಾಳು ಗ್ರಾಮದ ಲೋಹಿತ್ ಬಲಿಯಾಗಿರುವಂಥ ವ್ಯಕ್ತಿ. ಬೇಲೂರು ಪಟ್ಟಣದ JP ನಗರದಲ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ಹೃದಯಾಘಾತಕ್ಕೆ 50 ವರ್ಷದ ಮಹಿಳೆ ಲೇಪಾಕ್ಷಿ ಸಾವನ್ನಪ್ಪಿದ್ದಾರೆ. ಇಂಗ್ಲಿಷ್ ಪ್ರೊಫೆಸರ್ ಮುತ್ತಯ್ಯ ಎಂಬುವರಿಗೂ ಕೂಡ ಹೃದಯಾಘಾತ ಆಗಿದೆ. ಟೀ ಕುಡಿಯುವಂಥ ವೇಳೆ ಮುತ್ತಯ್ಯ ಸಾವನ್ನಪ್ಪಿದ್ದಾರೆ. ನೋಡಿ, ಇಂಥ ಸರಣಿ ಸಾವು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಆಗ್ತಾ ಇದೆ. ಹೃದಯಾಘಾತ ಆಗುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಾವು ಯಾವಾಗ, ಹೇಗೆ, ಯಾರಿಗೆ ಸಂಭವಿಸುತ್ತೆ ಅನ್ನೋದನ್ನು ಅಂದಾಜು ಮಾಡಲಿಕ್ಕೆ ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಇವತ್ತು ಕೂಡ ಅದು ಹೇಳಿಕೆಳಿ ಒಂದು ಜಿಲ್ಲೆ ಅಂತ ತೆಗೆದುಕೊಂಡ್ರೆ ಹಾಸನ ಜಿಲ್ಲೆಯಲ್ಲಿಯೇ 40 ದಿನದಲ್ಲಿ 21 ಜನಕ್ಕೆ ಹೃದಯಾಘಾತ ಆಗಿದೆ. ಇವತ್ತು ನೋಡಿ, ಮುತ್ತಯ್ಯ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಅವರು ಬೆಳಗ್ಗೆ ಎದ್ದಿದ್ದಾರೆ, ಟೀ ಕುಡಿತಾ ಇದ್ದಾರೆ, ಕಾಫಿ ಕುಡಿತಾ ಇದ್ರನೋ ಟೀ ಕುಡಿತಾ ಇದ್ರನೋ ಆ ಸಂದರ್ಭದಲ್ಲಿ ಹೃದಯ ಸ್ತಂಭನ ಆಗಿದೆ, ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಮಹಿಳೆ ಲೇಪಾಕ್ಷಿ ಅಂತ ಹೇಳಿ, ಆಕೆಗೆ ಒಂದು 50 ವರ್ಷ, ಆಕೆಗೂ ಕೂಡ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸ್ಕೊಂಡಿದೆ. ಮರಳಿ ಅವರು ಉಸಿರಾಡಲೇ ಇಲ್ಲ. ಹೀಗೆ ಹಾಸನ ಜಿಲ್ಲೆಯಲ್ಲಿ ಹೃದಯ ಸ್ತಂಭನದ ಈ ಮರಣ ಮೃದಂಗ ಜಾಸ್ತಿ ಆಗ್ತಾ ಇದೆ. ಇದಕ್ಕೇನು ಕಾರಣ? ಯಾಕೆ ಈ ರೀತಿಯ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ? ಅದು ವಯಸ್ಸಿನ ಅಂತರವೂ ಇಲ್ಲ, ಭೇದ ಭಾವವೂ ಇಲ್ಲ. ಈ ಹಿಂದೆ ಹೃದಯಾಘಾತ ಅಂತ ಹೇಳಿದ್ರೆ ಒಂದು 50 ವರ್ಷದ ದಾಟಿದ ನಂತರದಲ್ಲಿ, 60 ವರ್ಷ ದಾಟಿದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಹಾರ್ಟ್ ಅಟ್ಯಾಕ್ ಅಂತೆ ಅಂತ ಕೇಳ್ತಾ ಇದ್ವಿ. ಆದರೆ ಇದೀಗ ಹಾರ್ಟ್ ಅಟ್ಯಾಕ್ ಅತ್ಯಂತ ಮಾಮೂಲಿ ಅನ್ನುವ ರೀತಿಯಲ್ಲಿ ಅದು ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇರುವ ಹಿನ್ನೆಲೆಯಲ್ಲಿ ಭಾಳ ಸೂಕ್ಷ್ಮವಾಗಿ ಈ ಆರೋಗ್ಯ ಇಲಾಖೆ ಗಮನಿಸಬೇಕಾಗಿತ್ತು. ನೋಡಿ, ಬೇರೆದಾಗಿದ್ದರೆ, ಈಗ ಜ್ವರ ಬಂತೋ, ಮಲೇರಿಯಾ ಬಂತೋ, ಡೆಂಗ್ಯೂ ಬಂತೋ, ಅಥವಾ ಈ ರೀತಿ ಬೇರೆ ಬೇರೆ ಕಾಯಿಲೆಗಳು ಹರಡ್ತಾ ಇದ್ದರೆ ಸರ್ಕಾರ ತಂದಿರುವಂಥ ಆರೋಗ್ಯ ಯೋಜನೆಗಳನ್ನು ಪ್ರಶ್ನೆ ಮಾಡಬಹುದಾಗಿತ್ತು. ಆದರೆ ಇಲ್ಲಿ ಹೃದಯಾಘಾತ ಇದೆಯಲ್ಲ, ಇದು ಗೊತ್ತೇ ಆಗೋದಿಲ್ಲ. ಯಾವಾಗ ಆ ಹೃದಯ ನಿಂತು ಹೋಗುತ್ತೆ, ಮಿಡಿತವನ್ನು ನಿಲ್ಲಿಸುತ್ತೆ, ಬಡಿತವನ್ನು ನಿಲ್ಲಿಸುತ್ತೆ ಅನ್ನೋದನ್ನು ಅಂದಾಜು ಮಾಡೋಕ್ಕಾಗೋದಿಲ್ಲ. 5 ನಿಮಿಷದ ಹಿಂದೆ ತುಂಬ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ನೋಡಿ, ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಬ್ಬರು ಬೆಳಗ್ಗೆ ಉಳುಮೆ ಮಾಡ್ತಾ ಇದ್ರಂತೆ. ತಮ್ಮ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ಗೆ ನಿಖರ ಕಾರಣಗಳು ಏನು ಅನ್ನೋದೇ ಪ್ರತಿಯೊಬ್ಬರಿಗೂ ಕೂಡ ದಿಗ್ಭ್ರಮೆಯನ್ನು ಉಂಟು ಮಾಡ್ತಾ ಇದೆ. ಚಿಕ್ಕ ವಯಸ್ಸಿನ 23 ವರ್ಷ, 21 ವರ್ಷ, 28 ವರ್ಷ, 30 ವರ್ಷ, ಹೀಗೆ ಹೃದಯಾಘಾತಕ್ಕೆ ವಯಸ್ಸಿನ ಲೆಕ್ಕ ಇಲ್ಲ, ಅಂತರ ಇಲ್ಲ. ಹೃದಯಾಘಾತಕ್ಕೆ ಯಾವುದೇ ರೀತಿಯ ಮಾನದಂಡ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಅದಕ್ಕೆ ಕಾರಣಗಳೇನು, ಅದನ್ನು ತಡೆಗಟ್ಟೋದು ಹೇಗೆ? ನಿಜಕ್ಕೂ ಕೂಡ ಇದು ಆರೋಗ್ಯ ಕ್ಷೇತ್ರಕ್ಕೆ ಸವಾಲಾಗಿದೆ. ಕೋವಿಡ್ ನಂತರದ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹೃದಯಾಘಾತಗಳು ಸಂಭವಿಸ್ತಾ ಇದೆ ಅಂತ ಹೇಳಿ ಅನೇಕರು ಹೇಳ್ತಾ ಇದ್ದಾರೆ. ಕೋವಿಡ್ ನಂತರದಲ್ಲಿ, ವ್ಯಾಕ್ಸಿನೇಷನ್ ನಂತರದಲ್ಲಿ ಈ ಹೃದಯಾಘಾತ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಹೃದಯಾಘಾತಗಳು ಅತಿ ಹೆಚ್ಚಾಗಿ ಸಂಭವಿಸ್ತಾ ಇದ್ದಾವೆ ಅಂತ ಹೇಳಿ. ಅದಕ್ಕೂ ಬೇರೆ ಏನಾದರೂ ವ್ಯತ್ಯಾಸಗಳಿದೆಯಾ ಗೊತ್ತಿಲ್ಲ. ಇದೀಗ ನಮ್ಮ ಹಾಸನದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್ ನಮಸ್ತೆ.
ನಮಸ್ಕಾರ. ಡಾಕ್ಟ್ರೇ, ಇನ್ನು ನಿಮ್ಮ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ಅತಿ ಹೆಚ್ಚಾಗಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ನಿಮ್ಮ ಗಮನಕ್ಕೂ ಬಂದಿದೆ. ಇದೊಂದು ರೀತಿ ಜನರಲ್ ಆತಂಕ, ಭಯವನ್ನು ಸೃಷ್ಟಿ ಮಾಡಿದೆ ಡಾಕ್ಟ್ರೇ. ಸರ್, ಇವಾಗ ಅದೇ ನೀವು ಇವಾಗ ಹೇಳ್ದಾಗೆ ಹೃದಯಾಘಾತ ಸಂಭವಿಸ್ತಾ ಇದೆ. ಆ್ಯಕ್ಚುಲಿ ಅದರಲ್ಲಿ ಏಜ್ ವೈಸ್ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ನನಗೆ ಹೇಳಿದರು 58 ಇಯರ್ಸು, ಅರೌಂಡ್ 60 ಇಯರ್ಸು ಅವ್ರಿಗೆ ಮೊದಲೇ ಪ್ರೀ ಎಕ್ಸಿಸ್ಟಿಂಗ್ ಅಂದರೆ ಮೊದಲೇ ಅವರಿಗೆ ಹೃದಯದ ಸಮಸ್ಯೆ ಇದ್ದವರು ಆ ಥರ ಆಗಿದೆ. ಪ್ಲಸ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಡೆತ್ನು ಸಹ ಕಾರ್ಡಿಯಾಕ್ ಅರೆಸ್ಟಿಂದಲೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ಆಕ್ಚುಲಿ ಎಲ್ಲ ಡೆತ್ಸು ಸಹ ಕಾರ್ಡಿಯಾಕ್ ಅರೆಸ್ಟಿಂದಲೇ ಆಗ್ತಾ ಇಲ್ಲ. ಈಗ ಏಜ್ ರಿಲೇಟೆಡ್ ಡೆತ್ಸ್ ಇರುತ್ತೆ, ಮತ್ತೆ ಅವರಿಗೆ ಕಿಡ್ನಿ ಸಮಸ್ಯೆ ಅಥವಾ ಬೇರೆ ಸಮಸ್ಯೆಗಳಿರೋ ಡೆತ್ಸ್ಗಳನ್ನು ಸಹ ಕಾರ್ಡಿಯಾಕ್ ಅರೆಸ್ಟಿಂದಲೇ ಆಗ್ತವೆ ಯೂಶುವಲಿ. ಅದು ಆಕ್ಚುಲಿ ಏನಂದ್ರೆ ಜಿಲ್ಲೆಯ ಜನರಲ್ಲಿ ಒಂದು ಸ್ವಲ್ಪ ಭಯ ಉಂಟಾಗುವಂತ ಪ್ರಸಂಗ ಆಗುತ್ತೆ. ಅದಕ್ಕೆ ಅದು ತಪ್ಪು ಅಂತ ನಾನು ಹೇಳ್ತೀನಿ. ಆಕ್ಚುಲಿ ನಾವು ಸಹ ಅದರಲ್ಲಿ ಕಾರ್ಯನಿರತಾಗಿದ್ದೀವಿ. ನಾವು ಎಲ್ಲ ಸತತವಾಗಿ ಸಭೆಗಳನ್ನ ನಡೆಸ್ತಾ ಇದ್ದೀವಿ. ನಮ್ಮ ಆರೋಗ್ಯ ಇಲಾಖೆಯಿಂದ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಳಬೇಕು, ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇವೆಲ್ಲ ಮಾಡ್ತಾ ಇದ್ದೀವಿ ನಾವು ನಮ್ಮ ಜಿಲ್ಲೆನಲ್ಲಿ. ಡಾಕ್ಟರ್, ಈಗ ಆಯಿತು, ಬೇರೆ ಬೇರೆ ಕಾಯಿಲೆ ಸಂಬಂಧಿತವಾಗಿ ಮೃತಪಟ್ಟಿರುವಂಥವ್ರು ಸಂಖ್ಯೆ ಬೇರೆ ಇದೆ. ಆದರೆ ನಿಜವಾಗಿಯೂ ಕೂಡ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟಿಂದ ಪ್ರಾಣ ಬಿಟ್ಟಂಥವರ ಸಂಖ್ಯೆ ಎಷ್ಟಿದೆ? ಈಗ ನಾವು ಅದಕ್ಕೋಸ್ಕರನೇ ಒಂದು ಸ್ಟೆಮಿ ಪ್ರೋಗ್ರಾಮ್ ಅಂತ ಮಾಡ್ಕೊಂಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಹೃದಯ ಸಂಜೀವಿನಿ ಅಂದ್ಬಿಟ್ಟು ನಾವು ಎಲ್ಲ ತಾಲೂಕು ಹಾಸ್ಪಿಟ್ಲುಗಳಲ್ಲಿ ನಾವು ಸ್ಟೆಮಿ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಯಾರೇ ಒಬ್ಬರು ಎದೆ ನೋವು ಅಂತ ಬಂದರೆ ಅಥವಾ ಸಿಂಪ್ಟಮ್ಸ್ ರೋಗ ಲಕ್ಷಣ ಚಿಹ್ನೆಗಳು ಏನಾದರೂ ಹೃದಯಾಘಾತದ್ದು ಕಂಡು ಬಂದರೆ ಅವ್ರಿಗೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಬಹಳ ಮುಖ್ಯ. ಅದು ನಮ್ಮ ಸಾರ್ವಜನಿಕ ಅದು ಹಬ್ ಅಂತ ಹೇಳ್ತೀವಿ. ಅದು ಜಯದೇವ ಜೊತೆ ನಾವು ಅದನ್ನು ಟೆಲಿಮೆಡಿಸಿನ್ ಮುಖಾಂತರ ಇದು ಮಾಡ್ಕೊಂಡಿದ್ದೀವಿ. ಅಲ್ಲೇ ಪ್ರೈಮರಿ ಅವರು ಅಲ್ಲಿ ಕಾರ್ಡಿಯಾಲಜಿಸ್ಟೇ ಸಜೆಸ್ಟ್ ಮಾಡ್ತಾರೆ ನಮಗೆ, ರೋಗಿಗೆ ಇಂಥವರು ಹಿಂಗೆ ಈ ಥರ ಟ್ರೀಟ್ಮೆಂಟ್ ಕೊಡ್ಬೋದು, ಈ ಥರ ಮಾಡಿಬಿಟ್ಟು ನಮಗೆ ಸೆಂಡ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಎಲ್ಲ ಅವೇರ್ನೆಸ್ ಮತ್ತು ಬೇಸಿಕ್ ಡ್ರಗ್ಸ್, ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಬೇಸಿಕ್ ಡ್ರಗ್ಸ್ಗಳಿದೆ. ಈವನ್ ಸಾರ್ವಜನಿಕರು ಸಹ ಈ ಥರ ಯಾವ್ದಾದ್ರು ಚಿಹ್ನೆಗಳು ಬಂದರೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಆ ಥರ ಚಿಹ್ನೆಗಳು ಅಂತ ಹೇಳಿದ್ರೆ ಮೇಯ್ನ್ ಆಗಿ ರೋಗ ಲಕ್ಷಣ ಚಿಹ್ನೆಗಳು ಹೃದಯಾಘಾತದ್ದು ಅಂತ ಹೇಳಿದ್ರೆ ಎದೆ ನೋವಾಗಿರ್ಬೋದು, ಅಥವಾ ಜಾ ಪೇನ್ ಅಂದರೆ ಇದು ಭುಜ ನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು. ಇವೆಲ್ಲ ಒಂದು ಸಿಂಪ್ಟಮ್ಸು. ಮತ್ತು ತಲೆ ಸುತ್ತುವಂಥದ್ದು, ಮತ್ತು ಉಸಿರಾಟದ ಸಮಸ್ಯೆಗಳು ಈ ಥರ ಬಂದರೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ದೇನೆ ಇಮಿಡಿಯೇಟ್ ಆಗಿ ಆ ಗೋಲ್ಡನ್ ಅವರ್ನ ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು. ಅದು ಗೋಲ್ಡನ್ ಅವರಲ್ಲಿ ಆ ಜೀವನ ಉಳಿಸ್ಬೋದು ನಾವು. ಅಲ್ಲ ಡಾಕ್ಟರ್, ಈಗ ಇತ್ತೀಚೆಗೆ ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾಯಿಲೆಯಿಂದ ಮೃತಪಟ್ಟಿದ್ದರು ಹೌದು, ಪ್ಯೂರ್ ಆಗಿ ಹೃದಯ ಸ್ತಂಭನದಿಂದಲೇ ಹೃದಯಾಘಾತದಿಂದಲೇ ಸಾವನ್ನಪ್ಪಿದವರ ಸಂಖ್ಯೆ ಕಡಿಮೆ ಅಂತ ಹೇಳ್ತಾ ಇದ್ರಿ. ಬಟ್ ಎಷ್ಟು ಜನ ನೀವು ಗಮನಿಸಿದ ಹಾಗೆ ಎಷ್ಟು ಜನ ಈವರೆಗೆ ಒಂದು ತಿಂಗಳ ಅವಧಿಯಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಅಂತ? ನಮ್ದು 2 ವರ್ಷದ ಮಾಹಿತಿ ಇದೆ. ಆಕ್ಚುಲಿ 2 ವರ್ಷದಲ್ಲಿ ನಮಗೆ 20 to 30 ಇಯರ್ಸ್ ಅಲ್ಲಿ 14, 30 to 40 ಅಲ್ಲಿ 40 ಇದೆ, 40 to 50 88 ಇದೆ ಸರ್. ಇಷ್ಟೇ 2 ವರ್ಷದ ಮಾಹಿತಿ ನನ್ನ ಹತ್ರ. 2 ವರ್ಷದಲ್ಲಿ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ 120 ಅಥವಾ 150 ಜನ ಮೃತಪಟ್ಟಿದ್ದಾರೆ ಅಂತ ಅಂದ್ಕೊಳ್ಬೋದಾ ಟೋಟಲ್? 2 ವರ್ಷದಲ್ಲಿ ಹೌದು, 2 ವರ್ಷದಲ್ಲಿ ಅಂದಾಜು. ಪ್ಲಸ್ ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋರು, ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋರು ಯಾರಾದರೂ ಡೆತ್ ಆದ್ರೂ ಹಾಸನ ಮೂಲದವರು ಅಂತ ಆಗ್ತಾ ಇದೆ. ಹಾಗಾಗಿ ಇದು ಒಂದು ಸ್ವಲ್ಪ ಹಾಸನದಲ್ಲಿ ಹೆಚ್ಚು ಹೃದಯಾಘಾತ ಅಂತ ಎಲ್ಲ ಬಿಂಬಿತವಾಗ್ತಾ ಇದೆ. ಈಗ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಆಗ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಏನು ಡಾಕ್ಟ್ರೆ? ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗೋದಕ್ಕೆ ಮುಖ್ಯವಾಗಿ ಕಾರಣಗಳು ಅಂತ ಹೇಳಿದ್ರೆ ಕಂಜೆನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ ಒಂದು. ಅದಕ್ಕೆ ಅವ್ರಿಗೆ ಏನಂತ ಹೇಳಿದ್ರೆ ಇವತ್ತು ನಿಯಮಿತವಾಗಿ ಆರೋಗ್ಯ ತಪಾಸಣೆಗಳನ್ನ ಮಾಡಿಸ್ಕೋಬೇಕಾಗುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಮತ್ತೆ ಬದಲಾದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಇವೆಲ್ಲ ಕೌಂಟ್ ಆಗುತ್ತೆ. ಮತ್ತು ನಮ್ಮ ಯುವ ಜನತೆಯಲ್ಲಿ ಸ್ಟ್ರೆಸ್ ಅನ್ನೋದು ತುಂಬ ಇದೆ. ಒತ್ತಡ ಅನ್ನೋದು ಬಹಳ ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಹೃದಯಾಘಾತ ಆಗೋದಕ್ಕೆ. ಆಹಾರ ಪದ್ಧತಿನಲ್ಲೂ ಸಹ ಜಂಕ್ ಫುಡ್ಸ್ ತಿನ್ನೋದು, ಕೊಬ್ಬಿನಾಂಶ ಜಾಸ್ತಿ ಇರುವಂಥ ತಿನ್ನೋದನ್ನ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕಾಗುತ್ತೆ. ಮತ್ತು ಜೀವನ ಶೈಲಿ ಅಂದರೆ ಮೇಯ್ನ್ ಆಗಿ ವ್ಯಾಯಾಮ ಮಾಡುವಂಥದ್ದು, ಯೋಗ, ಎಕ್ಸಸೈಸ್ ಅನ್ನೋದು ತುಂಬ ಕಮ್ಮಿ ಆಗಿದೆ. ಅದೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಕೆಲವಷ್ಟು ಜನ ಏನು ಮಾಡ್ತಾರೆ, ಇತ್ತೀಚೆಗೆ ಧೂಮಪಾನ, ಮದ್ಯಪಾನ ಆ ರೀತಿಯಲ್ಲಿ ಅನೇಕ ದುಶ್ಚಟಗಳಿಗೂ ಕೂಡ ಒಂದು ಎಲ್ಲ ಹೃದಯಾಘಾತ ಆಹ್ವಾನ ಕೊಟ್ಟಂಗೆ ಆಗುತ್ತೇನೋ ಅಂತ.
ನೂರಕ್ಕೆ ನೂರು ಭಾಗ ಮಾದಕ ದ್ರವ್ಯ ವ್ಯಸನಿ ಇದು ಮಾಡುವಂಥದ್ದು ಮತ್ತು ಧೂಮಪಾನ, ಅತಿಯಾದ ಧೂಮಪಾನ, ಮದ್ಯಪಾನ ಮತ್ತೆ ಗುಟ್ಕಾ ಇಂಥವೆಲ್ಲ ಬಹಳ ಪ್ರಮುಖ ಪಾತ್ರನ ವಹಿಸುತ್ತೆ ಆಕ್ಚುಲಿ ಹೃದಯಾಘಾತಕ್ಕೆ. ಜೊತೆಗೆ ಇತ್ತೀಚೆಗೆ ಮೊಬೈಲ್ ಬಳಕೆ ಇದೆಯಲ್ಲ, ಮೊಬೈಲ್ ಬಳಕೆದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ, ನೀವೇನು ಹೇಳ್ತೀರಿ? ಮೊಬೈಲ್ ಬಳಕೆದು ಅದು ಸಂಶೋಧನೆಯಲ್ಲೇ ಅದು ಹೊರಬರಬೇಕಾಗುತ್ತೆ ಸರ್. ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಸರಿ, ಒಂದು ಮಾತಿದೆ ಡಾಕ್ಟ್ರೆ, ಒಂದು ಮಾತಿದೆ ಏನಂತ ಹೇಳಿದ್ರೆ, ಕೋವಿಡ್ ವ್ಯಾಕ್ಸಿನೇಷನ್ ಆದ ನಂತರದಲ್ಲಿ 2019 ನಂತರದಲ್ಲಿ ವ್ಯಾಕ್ಸಿನೇಷನ್ ಆಯಿತು, ಲಸಿಕೆ ಎಲ್ಲ ತೆಗೆದುಕೊಂಡ್ರು. ಅದಾದ ನಂತರದಲ್ಲಿ ಈ ಪ್ರಮಾಣ ನೋಡಿದ್ರೆ ನಿಮ್ಮ ಹಿಂದಿನ ವರ್ಷಕ್ಕೂ ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ನೀವು ತೆಗೆದುಕೊಂಡ್ರೆ, ಆಫ್ಟರ್ ಕೋವಿಡ್ ಈ ಕಾರ್ಡಿಯಾಕ್ ಅರೆಸ್ಟು ಅಥವಾ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆನೇ ಜಾಸ್ತಿ ಇದೆ ಅಂತ. ಆ ಥರ ಅಂಕಿಅಂಶಗಳು ಹೇಳ್ತಾ ಇದ್ದಾರೆ ಅಂದರೆ ಕೋವಿಡ್ ವ್ಯಾಕ್ಸಿನೇಷನ್ ಆದಮೇಲೆ ಅಂತ. ಆ ಥರದ್ದು ಯಾವುದೇ ಥರದ್ದು ಅದು ಸಂಶೋಧನೆಯಿಂದಲೇ ಆಚೆ ಬರಬೇಕಾಗುತ್ತೆ, ಅದು ಸರ್ಕಾರದ ಮಟ್ಟದಲ್ಲೇ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಆದರೂ ಸಹ ನಾನು ಒಂದು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಆರೋಗ್ಯನ ನಾವು ನಿಯಮಿತವಾಗಿ ತಪಾಸಣೆ ಮಾಡಿಸ್ಕೋಬೇಕು. ಯುವ ಜನತೆ ಅವ್ರನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾನು ಹೇಳೋದಕ್ಕೆ ಈ ಟೈಮಲ್ಲಿ ಇಷ್ಟಪಡ್ತೀನಿ. ಎಸ್ ಧನ್ಯವಾದಗಳು ಡಾಕ್ಟ್ರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇದು ಅಲ್ಲಿನ ವೈದ್ಯಾಧಿಕಾರಿಗಳ ಮಾತು. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮಾತನಾಡ್ತಾ ಇದ್ರು, ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಹಾಸನದಲ್ಲಿಯೇ ಈ ರೀತಿ ಆಗಿದೆ, ಹಾಸನವೇ ಟಾರ್ಗೆಟ್ ಆಗಿದೆ ಅನ್ನೋದಿದೆಯಲ್ಲ, ಅದು ಹಾಗೆ ಹೇಳೋದಿದೆಯಲ್ಲ ಜನರಲ್ಲಿ ಆತಂಕ ಸೃಷ್ಟಿ ಮಾಡುತ್ತೆ. ಹಾಸನದಲ್ಲಿ ಇಲ್ಲಿಯವರೆಗೆ ಮೃತಪಟ್ಟಂಥವರ ಕಾರಣ, ಆ ಸಾವಿಗೆ ಕಾರಣ ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ. ಹೃದಯಾಘಾತ ಅಲ್ಲದೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಇತ್ತು ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಇದರ ಜೊತೆಗೆ ಹೃದಯಾಘಾತದಿಂದ ಮೃತಪಟ್ಟಂಥವರ ಸಂಖ್ಯೆ ಇಲ್ಲಿವರೆಗೆ 2 ವರ್ಷದಿಂದ ತೆಗೆದುಕೊಂಡ್ರೆ 150 ಜನ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಬದಲಾದ ಅನೇಕ ಸನ್ನಿವೇಶಗಳಿದ್ದಾವೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ, ನಾವು ಕೂಡ ಅದನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ.